ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ಡ್ರೀಮ್ಸ್ ಹೆಸರಲ್ಲಿ ನೂರಾರು ಜನರಿಗೆ ವಂಚಿಸಿದ ಮಹಾವಂಚಕ ಸಚಿನ್ ನಾಯಕ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಚಿನ್ ನಾಯಕ್ನಿಂದ ವಂಚನೆಗೆ ಒಳಗಾದವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕರವೇ ಸ್ವಾಭಿಮಾನಿ ಬಳಗದ ನೇತೃತ್ವದಲ್ಲಿ ನೂರಾರು ಜನರು ಪ್ರತಿಭಟನೆ ನಡೆಸಿದರು. ಡ್ರೀಮ್ಸ್ ಜಿಕೆ ಟಿಜಿಎಸ್ ಹೆಸರಲ್ಲಿ ನೂರಾರು ಕೋಟಿ ವಂಚಿಸಿರುವ ಆರೋಪ ಸಚಿನ್ ನಾಯಕ್ ಮೇಲಿದೆ. ಸುವರ್ಣ ನ್ಯೂಸ್ ಈ ವಂಚಕನ ಬಣ್ಣ ಬಯಲು ಮಾಡಿತ್ತು. ನಂತರ ವಂಚನೆಗೆ ಒಳಗಾದವರು ಈತನ ವಿರುದ್ಧ ಸಿಡಿದೆದ್ದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಚಿನ್ ನಾಯಕ್ ವಿರುದ್ಧ ಮೋಸ ಹೋದವರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದು ಗಾಂಧೀಜಿ ಫೋಟೋ ಹಿಡಿದು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದರು. ಸಚಿನ್ ನಾಯಕ್ ರಕ್ತ ಇರುತ್ತಿರುವ ಸಚಿನ್ ನಾಯಕ್ ಸಚಿನ್ ನಾಯಕ್ ಸಚಿನ್ ನಾಯಕ್ ಒಪ್ಪಿಸಿ 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 ಬನ್ನಿ. ಸಚಿನ್ ನಾಯಕನ್ನ ಫಸ್ಟ್ ಸಿಬಿಐಗೆ ಒಪ್ಪಿಸಿ ಅವನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದಾನೋ ಅದೆಲ್ಲ ಹಣನು ತೆಕ್ಕೊಂಡು ಅಂದರೆ ಕಾನ್ಫಿಸ್ಕೇಟ್ ಮಾಡಿಕೊಂಡು ನಾವು ನಮ್ಮ ಹಣ ಪಡ್ಕೋಬೇಕು. ಇದಕ್ಕೆ ಟೈಮು 3 ತಿಂಗಳಿಂದ ಹೆಚ್ಚಿಗೆ ಬೇಕಾಗಿಲ್ಲ. ಅವನು ಸುಮ್ಮನೆ ಡೈವರ್ಟ್ ಮಾಡ್ತಾನೆ. ಯಾರ್ಯಾರು ಹೋರಾಟ ಮಾಡಬೇಕು ಅಂತ ಬೇರೆ ಬೇರೆ ಬಳಗ ಅಥವಾ ಏನು ಫೋರಮ್ ಅಥವಾ ಗ್ರೂಪ್ ಮಾಡ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಡಿವೈಡ್ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಅಂತ ಏನು ಫಾರಿನರ್ಸು ಇಂಗ್ಲೆಂಡ್ನವರು ಮಾಡಿದ್ರು, ಬ್ರಿಟಿಷರು ಆ ಥರ ಟ್ರೈ ಮಾಡ್ತಾ ಇದ್ದೇನೆ. ಅದನ್ನೆಲ್ಲ ಮರ್ತ್ಕೊಳ್ಳಿ. ಈ ವಾಟ್ಸ್ಆ್ಯಪ್ ನ್ಯೂಸಲ್ಲಿ ಬರ್ತಕ್ಕಂಥ ಮೆಸೇಜನ್ನು ಕೇರ್ ಮಾಡಬೇಡಿ. ಈಗಾಗಲೇ ಕಾನೂನು ತಜ್ಞರ ಜೊತೆಲಿ ಚರ್ಚೆ ಮಾಡಿದ್ದೇವೆ. ಇದನ್ನು ಯಾವ ರೀತಿ ಕಾನೂನಿನಲ್ಲಿ ನಾವು ಹೈಕೋರ್ಟ್ಗೆ ನಾವು ಯಾವ ರೀತಿ ಇದನ್ನು ಕೊಂಡೊಯ್ಯಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಈಗಾಗಲೇ ಸಾಕಷ್ಟು ಗ್ರಾಹಕರುಗಳು ಅದ್ರ ಬಗ್ಗೆ ಮುಂದೆ ಮಾಡೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸೋಮವಾರ ನಾಳೆ ನಾವು ಹೈಕೋರ್ಟ್ಗೆ ಎಲ್ಲವನ್ನು ಕೂಡ ಇವರೇ ಎಷ್ಟೇ FIR ಆಗಿದೆ, ಎಷ್ಟು ಮೊಕದ್ದಮೆಗಳು ದಾಖಲಾಗಿದೆ ಎಲ್ಲವನ್ನು ಕೂಡ ಒಂದು ಕಡೆ ದಾಖಲಾತಿಗಳನ್ನ ಸೇಕರಣೆ ಮಾಡಿ ನಾಳೆ ನಾವು ಹೈಕೋರ್ಟ್ಗೆ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಗಮನಕ್ಕೆ ತರುವಂತ ವಿಚಾರದಲ್ಲಿ ಈಗಾಗಲೇ ಹೆಜ್ಜೆ ಇಟ್ಟಿದೆ. ನಾಳೆ ಅದನ್ನು ಹೈಕೋರ್ಟ್ಗೆ ಸಲ್ಲಿಸುವಂತದ್ರಲ್ಲಿ ಇದ್ದೇವೆ. ಬನ್ನಿ.